ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಶಾಲೆನ ಅಥವಾ ನರಕಣ ಅನ್ನುವಂತಹ ಸಾಕಷ್ಟು ಅನುಮಾನವನ್ನು ಉಂಟು ಮಾಡುತ್ತೆ. ಯಾಕಂದರೆ ರಾಜ್ಯದಲ್ಲಿ ಬಹುಶಃ ಇರುವಂಥ ಇಷ್ಟೊಂದು ದುಸ್ಥಿತಿಯಲ್ಲಿರುವಂಥ ಏಕೈಕ ಶಾಲೆ ಅಂತಂದ್ರೂ ಇರೋ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಪ್ರತಿ ಹಂತದಲ್ಲೂ ಸಹ ಅವ್ಯವಸ್ಥೆ ಇರುವಂಥದ್ದು, ಅಶುಚಿತ್ವ ಇರುವಂಥದ್ದು, ಸ್ವಚ್ಛ ಅನ್ನೋದನ್ನ ಎಲ್ಲಿಯೂ ಕಾಣುವಾಗಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಮಳೆ ಬಂದಾಗ ಈ ಗ್ರೌಂಡಿಂದ ಹೊರಗಡೆ ನೀರು ಹೋಗೋದಿಲ್ಲ. ಅದರಲ್ಲಿ ಆ ಹೊರಗಡೆಯಿಂದ ಗ್ರಾಮದಲ್ಲಿರುವಂಥ ಚರಂಡಿ ನೀರು ಸಹ ಬಂದೇನು ಸೇರುತ್ತೆ ಅನ್ನುವಂತಹ ಅಲ್ಲಿ ಒಂದು ಮಾತಿರುವಂಥದ್ದು. ಅದಕ್ಕೆ ನಿಮಗೆ ಈಗ ದೃಶ್ಯದಲ್ಲಿ ಇನ್ನಷ್ಟು ತೋರಿಸ್ತಾ ಹೋಗ್ತೀನಿ. ಇಲ್ಲಿಂದ ಆ ಕಸದ ರಾಶಿ ಅಂದರೆ ಹುಲ್ಲು ಬೆಳೆದಿರುವಂಥದ್ದು ಒಂದು 7ರಿಂದ 8 ಫೀಟ್ನಷ್ಟು ಎತ್ತರದವರೆಗೆ ಒಂದು ಹುಲ್ಲು ಬೆಳೆದಿರುವಂಥದ್ದು, ಕಸಗಳು ಬೆಳೆದಿರುವಂಥದ್ದು ಇದು ಶಾಲಾ ಮೈದಾನದಲ್ಲಿ, ಶಾಲಾ ಆವರಣದಲ್ಲಿ ಅನ್ನೋದು ಆ ಪ್ರಮುಖ ಅಂಶ. ಇನ್ನು ಪ್ರಮುಖವಾಗಿ ಇಲ್ಲಿ ಗ್ರಾಮದಿಂದ ಮತ್ತು ಆ ಮಳೆ ನೀರು ಸಹ ಈ ಗ್ರೌಂಡ್ನಲ್ಲಿ ಯಾವ ಮಟ್ಟಿಗೆ ನಿಂತಿದೆ ಅಂದರೆ ನಾವು ದೃಶ್ಯದಲ್ಲಿ ನೋಡ್ಬೇಕು. ಇದೇನು ಶಾಲಾ ಗ್ರೌಂಡು ಅಥವಾ ಸ್ವಿಮ್ಮಿಂಗ್ ಪೂಲ್ ಅನ್ನುವಂತಹ ಅನುಮಾನಗಳು ಸಹ ಸಾಕಷ್ಟು ಬರ್ತಿದ್ರೆ, ಮೊಣಕಾಲು ಮಟ್ಟದವರೆಗೂ ಸಹ ನೀರು ಇರುವಂಥದ್ರಲ್ಲಿ ಪಕ್ಕದಲ್ಲಿ ಸಹ ಕುಡಿಯುವ ನೀರಿನ ಟ್ಯಾಂಕ್ ಇದೆ, ಅದರಲ್ಲಿ ವಾಲಿಬಾಲ್ ಗ್ರೌಂಡ್ ಇದೆ. ಈ ರೀತಿ ನೀರು ಈ ರೀತಿ ಕೊಳಚೆದಾಗ ಮಕ್ಕಳು ಯಾವ ರೀತಿ ಆಟ ಆಡಬೇಕು, ಅದ್ರ ಜೊತೆಗೆ ಯಾವ ರೀತಿಯಲ್ಲಿ ಇರುವಂಥ ಟ್ಯಾಂಕ್ನಲ್ಲಿ ನೀರು ಕುಡಿಬೇಕು, ಅದೆಷ್ಟು ಮಟ್ಟಿಗೆ ಪರಿಶುದ್ಧ ಇರುತ್ತೆ ಅನ್ನೋದಕ್ಕೆ ಸಹ ಸಾಕಷ್ಟು ಅನುಮಾನವನ್ನು ಮೂಡಿಸುವಂಥದ್ದನ್ನು. ಪ್ರಮುಖವಾಗಿ ಶಾಲಾ ಆವರಣದಲ್ಲಿ ನಿಂತಿರುವಂತಹ ನೀರು ಸಾಕಷ್ಟು ಕೊಳಚೆ ಆಗಿರುವಂಥದ್ದು, ಆ ಕೊಳಚೆಯಲ್ಲಿ ಪಾಚಿ ಸಹ ಬೆಳೆದು ನಿಮಗೀಗ ನಾನು ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಈ ರೀತಿಯಾಗಿ ಶಾಲಾ ಆವರಣದಲ್ಲಿ ಏನು ಆ ಕೊಳಚೆ ಬೆಳೆದ ಸಾಕಷ್ಟು ಸಣ್ಣ ಸಣ್ಣ ಕ್ರಿಮಿಕೀಟಗಳು, ರೋಗ ರುಜಿನಗಳು ಹರಡುವಂತಹ ಕ್ರಿಮಿಕೀಟಗಳು ಇಲ್ಲಿ ಉತ್ಪತ್ತಿ ಆಗುವಂತಹ ಕೆಲಸ ಆಗುತ್ತೆ. ಇದರಿಂದ ಮಕ್ಕಳಲ್ಲಿ ಸಾಕಷ್ಟು ಒಂದು ಏನು ರೋಗ ರುಜಿನಗಳು ಬರುವಂಥ ಸಾಧ್ಯತೆ ಇರುವಂಥದ್ದು, ಮಕ್ಕಳಿಗೆ ಸಾಕಷ್ಟು ಸಮಸ್ಯೆ ಉಂಟು ಮಾಡುವಂಥ ವಾತಾವರಣ ಶಾಲೆಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಏನು ಇದೇ ಒಂದು ವಾತಾವರಣದಲ್ಲಿ ಪ್ರತಿನಿತ್ಯ ಏನು ಮಕ್ಕಳು ಇದೇ ಒಂದು ಕಷ್ಟಪಟ್ಟು ಓಡಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಶಾಲೆಗೆ ಹೋಗಲೇಬೇಕು. ಆ ಹಿನ್ನೆಲೆಯಲ್ಲಿ ಇದೇ ಆ ಕೆಸರಿನಲ್ಲಿ ಕಷ್ಟಪಟ್ಟ ಎದ್ನೋ ಬಿದ್ನೋ ಅನ್ನೋ ರೀತಿಯಲ್ಲಿ ಮಕ್ಕಳು ಪ್ರತಿದಿನ ಬರ್ತಾರೆ ಇಲ್ಲಿ. ಆಮೇಲೆ ಪ್ರಮುಖವಾಗಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1ರಿಂದ 7ನೇ ತರಗತಿಯೊಳಗೆ ಕೂಡ ಇಲ್ಲಿ ಶಾಲೆ ಇರುವಂಥದ್ದು. ಇಲ್ಲಿ 5 ಜನ ಶಿಕ್ಷಕರು, 6 ಜನ ಶಿಕ್ಷಕರು, ಅದರಲ್ಲಿ 5 ಜನ ಮಹಿಳೆಯರು ಇರೋದು, ಓರ್ವರು ಮಾತ್ರ ಪುರುಷ ಶಿಕ್ಷಕರಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ 150ರಷ್ಟು ವಿದ್ಯಾರ್ಥಿಗಳು ಇರುವಂತಹ ಬೃಹತ್ ಮಟ್ಟದ ಒಂದು ಶಾಲೆ ಅಂತ ಹೇಳ್ಬೋದು. ಆ ಪುಣ್ಯಕ್ಕೆ ಅಂದರೆ ಈಗ ಆ ಪರಿಸ್ಥಿತಿ, ಇಂಥ ಪರಿಸ್ಥಿತಿಯಲ್ಲಿ ಈ ಗ್ರಾಮಸ್ಥರು ಮಕ್ಕಳನ್ನು ಶಾಲೆಗೆ ಕಳಿಸಿದ್ರಂದ್ರೆ ನಿಜಕ್ಕೂ ಇದು ಹೆಮ್ಮೆ ಪಡುವಂಥ ಸಂಗತಿನ ಅಂತ ಹೇಳ್ಬೋದು. ಇಂಥ ಪರಿಸ್ಥಿತಿನೂ ಸಹ ಒಪ್ಕೊಂಡಿರಲಿ, ನಮ್ಮ ಮಕ್ಕಳು ಏನೋ ಪಟ್ಟು ಕಲೀಲಿ ಅನ್ನೋ ಉದ್ದೇಶದಿಂದ ಮಕ್ಕಳನ್ನ ಕಳಿಸಿದ್ರೆ. ಆಮೇಲೆ ಈ ವಿಚಾರಕ್ಕೆ ಗ್ರಾಮಸ್ಥರು ಸಹ ಕಳೆದ 2 ವರ್ಷದಿಂದ ಸಾಕಷ್ಟು ಬಾರಿ ಅಂದರೆ 100 ಬಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ, ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ನಾಳೆ ಮಾಡಿಕೊಡ್ತೀನಿ, ನಾಡಿದ್ದು ಮಾಡಿಕೊಡ್ತೀನಿ ಅಂತೇಳೇನು ಸಹಜವಾಗಿ ಅವರು ಹೇಳುವ ಮೂಲಕ ಏನು ಒಂದು ಉಡಾಪೆ ಉತ್ತರಣೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಾವು ದೃಶ್ಯದಲ್ಲಿ ಗಮನಿಸ್ತಿರೋದು ಮಕ್ಕಳು ಯಾವ ರೀತಿಯ ಕೊಳಚೆಯಲ್ಲಿ ಕಷ್ಟಪಟ್ಟು ಬರ್ತಿರೋದು ನಿಜಕ್ಕೂ ನೋಡಿದ್ರೆ ಸಾಕಷ್ಟು ಬೇಸರ ಅನಿಸುತ್ತೆ. ಎಲ್ಲ ಒಂದು ಕಡೆ ಈಗ ಸರ್ಕಾರದವರು ಸಾಕಷ್ಟು ಈ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಸಾಕಷ್ಟು ಬಿಲ್ಡಪ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಪಾಪ ಅವ್ರ ಕಣ್ಣಿಗೆ ಇಂತಹ ಪರಿಸ್ಥಿತಿ ಕಾಣಿಸ್ತಲ್ಲ. ಇನ್ನು ಶಿಕ್ಷಣ ಸಚಿವರಂತ ಮಧು ಬಂಗಾರಪ್ಪನವರು ಈ ದೃಶ್ಯವನ್ನು ನೋಡಲೇಬೇಕು, ನಾವು ನೋಡ್ಬೇಕು ದೃಶ್ಯ. ಪಾಪ ಆ ಕೊಳಚೆಯಲ್ಲಿ ಮಗು ಎಷ್ಟು ಕಷ್ಟಪಟ್ಟು ಬರ್ತದೆ, ಎಲ್ಲ ಸ್ಲೀಪರ್ಲ್ಲ ಸಿಕ್ಕಾಕೊಂಡಿದೆ. ಒಂದು ಮಗು ಹಿಂದಕ್ಕೆ ದೃಶ್ಯದಲ್ಲಿ ಬರ್ತಾ ಇರ್ಬೇಕಾದ್ರೆ ಜಾರಿ ಬಿದ್ದಿರುವಂಥವನ್ನು ಸಹ ಗಮನಿಸ್ಬೇಕು. ಇದನ್ನು ಯಾವ ರೀತಿ ಶಿಕ್ಷಣ ಸಚಿವರು ಇದನ್ನು ಮರಿದೆ ಈ ಸುದ್ದಿಯನ್ನು ನೋಡಬೇಕು, ಶಾಲೆ ಅವ್ಯವಸ್ಥೆಯನ್ನು ಗಮನ ಹರಿಸಬೇಕು. ಆಮೇಲೆ ಯಾವೊಬ್ಬ ಅಧಿಕಾರಿಗಳು ಇರ್ಬೋದು, ಯಾವ ಜನಪ್ರತಿನಿಧಿಗಳಿರ್ಬೋದು, ಯಾರು ಸಹ ಈ ಶಾಲೆಯ ಒಂದು ದುಸ್ಥಿತಿಯನ್ನು ಸರಿ ಮಾಡೋಕ್ಕೆ ಮುಂದಾಗ್ತಿಲ್ಲ ಅನ್ನೋದೇ ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಈ ಶಾಲೆಗೆ ಪ್ರಮುಖವಾಗಿ ಎಲ್ಲ ಇಲ್ಲಿರುವಂಥ ಮೊದಲು ಸ್ವಚ್ಛ ಆಗಬೇಕು. ಇದು ಒಂದು ಏನು ಸಮತಟ್ಟಾದ ಆಟದ ಮೈದಾನ ಬೇಕಂದ್ರೆ ಮಕ್ಕಳಿಗೆ ಈ ಪರಿಸ್ಥಿತಿಯಲ್ಲಿ ಆಟ ಅನ್ನೋದು ಮರೀಚಿಕೆ ಆಗಿದೆ. ಆಟ ಆಡೋದಂತೂ ಕನಿಷ್ಠನ ಮಾತಾಗಿದೆ ಮಕ್ಕಳಿಗೆಲ್ಲ. ಈ ಪರಿಸ್ಥಿತಿಯಲ್ಲಿ ಮಕ್ಕಳು ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ ಅನ್ನೋದು ಒಂದು ಕಡೆ. ಆದರೆ ಈ ಕೆಸರು ಗದ್ದೆಯನ್ನು ಮೊದಲು ಮೈದಾನವನ್ನು ನೀಟಾಗಿ ಸಮನಾಗಿ ಮಾಡಬೇಕು. ಪಕ್ಕದಲ್ಲೆಲ್ಲ ಒಂದು ನೀಟಾಗಿ ನೀರು ಸರಾಗವಾಗಿ ಹರಿದು ಹೋಗೋ ರೀತಿ ಒಂದು ಚರಂಡಿ ಆಗಬೇಕು. ಅಂದಾಗ ಮಾತ್ರ ಈ ಶಾಲೆ ಸುಧಾರಣೆ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಇದೇ ರೀತಿ ಮುಂದುವರೆದಿದ್ದಾದಲ್ಲೇ ನಿಜಕ್ಕೂ 2ರಿಂದ 3 ವರ್ಷದಲ್ಲಿ ಒಂದು ಸರ್ಕಾರಿ ಶಾಲೆ, ಒಂದು ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬೀಗ ಹಾಕೋಕ್ಕೆ ಸರ್ಕಾರ ಮತ್ತು ಜಗಳೂರು ಇರ್ಬೋದು, ದಾವಣಗೆರೆಯ ಜಿಲ್ಲಾಡಳಿತ ಮತ್ತು ಜಗಳೂರು ತಾಲೂಕು ಆಡಳಿತನೇ ನೇರ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಚಿವರಾದಂಥ ಮಧು ಬಂಗಾರಪ್ಪನವರು ಸಹ ಎಚ್ಚೆತ್ತು ಈ ಶಾಲೆಯತ್ತ ಗಮನ ಹರಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ವಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಶಾಲೆನ ಅಥವಾ ನರಕಣ ಅನ್ನುವಂತಹ ಸಾಕಷ್ಟು ಅನುಮಾನವನ್ನು ಉಂಟು ಮಾಡುತ್ತೆ. ಯಾಕಂದರೆ ರಾಜ್ಯದಲ್ಲಿ ಬಹುಶಃ ಇರುವಂಥ ಇಷ್ಟೊಂದು ದುಸ್ಥಿತಿಯಲ್ಲಿರುವಂಥ ಏಕೈಕ ಶಾಲೆ ಅಂತಂದ್ರೂ ಇರೋ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಪ್ರತಿ ಹಂತದಲ್ಲೂ ಸಹ ಅವ್ಯವಸ್ಥೆ ಇರುವಂಥದ್ದು, ಅಶುಚಿತ್ವ ಇರುವಂಥದ್ದು, ಸ್ವಚ್ಛ ಅನ್ನೋದನ್ನ ಎಲ್ಲಿಯೂ ಕಾಣುವಾಗಿಲ್ಲ.
ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು, ಮಳೆ ಬಂದಾಗ ಈ ಗ್ರೌಂಡಿಂದ ಹೊರಗಡೆ ನೀರು ಹೋಗೋದಿಲ್ಲ, ಅದರಲ್ಲಿ ಆ ಹೊರಗಡೆ ಅಂದರೆ ಗ್ರಾಮದಲ್ಲಿರುವಂಥ ಚರಂಡಿ ನೀರು ಸಹ ಬಂದೇನು ಸೇರುತ್ತೆ ಅನ್ನುವಂತಹ ಅಲ್ಲಿ ಒಂದು ಮಾತಿರುವಂಥದ್ದು. ಅದಕ್ಕೆ ನಿಮಗೆ ಈಗ ದೃಶ್ಯದಲ್ಲಿ ಇನ್ನಷ್ಟು ತೋರಿಸ್ತಾ ಹೋಗ್ತೀನಿ. ಇಲ್ಲಿಂದ ಆ ಕಸದ ರಾಶಿ ಅಂದರೆ ಹುಲ್ಲು ಬೆಳೆದಿರುವಂಥದ್ದು ಒಂದು 7ರಿಂದ 8 ಫೀಟ್ನಷ್ಟು ಎತ್ತರದವರೆಗೆ ಒಂದು ಹುಲ್ಲು ಬೆಳೆದಿರುವಂಥದ್ದು, ಕಸಗಳು ಬೆಳೆದಿರುವಂಥದ್ದು ಇದು ಶಾಲಾ ಮೈದಾನದಲ್ಲಿ, ಶಾಲಾ ಆವರಣದಲ್ಲಿ ಅನ್ನೋದು ಆ ಪ್ರಮುಖ ಅಂಶ. ಇನ್ನು ಪ್ರಮುಖವಾಗಿ ಇಲ್ಲಿ ಗ್ರಾಮದಿಂದ ಮತ್ತು ಆ ಮಳೆ ನೀರು ಸಹ ಈ ಗ್ರೌಂಡ್ನಲ್ಲಿ ಯಾವ ಮಟ್ಟಿಗೆ ನಿಂತಿದೆ ಅಂದರೆ ನಾವು ದೃಶ್ಯದಲ್ಲಿ ನೋಡ್ಬೇಕು, ಇದೇನು ಶಾಲಾ ಗ್ರೌಂಡು ಅಥವಾ ಸ್ವಿಮ್ಮಿಂಗ್ ಪೂಲ್ ಅನ್ನುವಂತಹ ಅನುಮಾನಗಳು ಸಹ ಸಾಕಷ್ಟು ಬರ್ತಿದ್ರೆ, ಮೊಣಕಾಲು ಮಟ್ಟದವರೆಗೂ ಸಹ ನೀರು ಇರುವಂಥದ್ದು. ಅದರಲ್ಲಿ ಪಕ್ಕದಲ್ಲಿ ಸಹ ಕುಡಿಯುವ ನೀರಿನ ಟ್ಯಾಂಕ್ ಇದೆ, ಅದರಲ್ಲಿ ವಾಲಿಬಾಲ್ ಗ್ರೌಂಡ್ ಇದೆ. ಈ ರೀತಿ ನೀರು ಈ ರೀತಿ ಕೊಳಚೆದಾಗ ಮಕ್ಕಳು ಯಾವ ರೀತಿ ಆಟ ಆಡಬೇಕು, ಅದ್ರ ಜೊತೆಗೆ ಯಾವ ರೀತಿಯಲ್ಲಿ ಇರುವಂಥ ಟ್ಯಾಂಕ್ನಲ್ಲಿ ನೀರು ಕುಡಿಬೇಕು, ಅದೆಷ್ಟು ಮಟ್ಟಿಗೆ ಪರಿಶುದ್ಧ ಇರುತ್ತೆ ಅನ್ನೋದಕ್ಕೆ ಸಹ ಸಾಕಷ್ಟು ಅನುಮಾನವನ್ನು ಮೂಡಿಸುವಂಥದ್ದನ್ನು. ಪ್ರಮುಖವಾಗಿ ಶಾಲಾ ಆವರಣದಲ್ಲಿ ನಿಂತಿರುವಂತಹ ನೀರು ಸಾಕಷ್ಟು ಕೊಳಚೆ ಆಗಿರುವಂಥದ್ದು. ಆ ಕೊಳಚೆಯಲ್ಲಿ ಪಾಚಿ ಸಹ ಬೆಳೆದು ನಿಮಗೀಗ ನಾನು ದೃಶ್ಯದಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಈ ರೀತಿಯಾಗಿ ಶಾಲಾ ಆವರಣದಲ್ಲಿ ಏನು ಆ ಕೊಳಚೆ ಬೆಳೆದ ಸಾಕಷ್ಟು ಸಣ್ಣ ಸಣ್ಣ ಕ್ರಿಮಿಕೀಟಗಳು, ರೋಗ ರುಜಿನಗಳು ಹರಡುವಂತಹ ಕ್ರಿಮಿಕೀಟಗಳು ಇಲ್ಲಿ ಉತ್ಪತ್ತಿ ಆಗುವಂತಹ ಕೆಲಸ ಆಗುತ್ತೆ. ಇದರಿಂದ ಮಕ್ಕಳಲ್ಲಿ ಸಾಕಷ್ಟು ಒಂದು ಏನು ರೋಗ ರುಜಿನಗಳು ಬರುವಂಥ ಸಾಧ್ಯತೆ ಇರುವಂಥದ್ದು, ಮಕ್ಕಳಿಗೆ ಸಾಕಷ್ಟು ಸಮಸ್ಯೆ ಉಂಟು ಮಾಡುವಂಥ ವಾತಾವರಣ ಶಾಲೆಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಏನು ಇದೇ ಒಂದು ವಾತಾವರಣದಲ್ಲಿ ಪ್ರತಿನಿತ್ಯ ಏನು ಮಕ್ಕಳು ಇದೇ ಒಂದು ಕಷ್ಟಪಟ್ಟು ಓಡಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಶಾಲೆಗೆ ಹೋಗಲೇಬೇಕು. ಆ ಹಿನ್ನೆಲೆಯಲ್ಲಿ ಇದೇ ಆ ಕೆಸರಿನಲ್ಲಿ ಕಷ್ಟಪಟ್ಟ ಎದ್ನೋ ಬಿದ್ನೋ ಅನ್ನೋ ರೀತಿಯಲ್ಲಿ ಮಕ್ಕಳು ಪ್ರತಿದಿನ ಬರ್ತಾರೆ ಇಲ್ಲಿ. ಆಮೇಲೆ ಪ್ರಮುಖವಾಗಿ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, 1ರಿಂದ 7ನೇ ತರಗತಿಯೊಳಗೆ ಕೂಡ ಇಲ್ಲಿ ಶಾಲೆ ಇರುವಂಥದ್ದು. ಇಲ್ಲಿ 5 ಜನ ಶಿಕ್ಷಕರು, 6 ಜನ ಶಿಕ್ಷಕರು, ಅದರಲ್ಲಿ 5 ಜನ ಮಹಿಳೆಯರು, ಓರ್ವರು ಮಾತ್ರ ಪುರುಷ ಶಿಕ್ಷಕರಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ 150ರಷ್ಟು ವಿದ್ಯಾರ್ಥಿಗಳು ಇರುವಂತಹ ಬೃಹತ್ ಮಟ್ಟದ ಒಂದು ಶಾಲೆ ಅಂತ ಹೇಳ್ಬೋದು. ಆ ಪುಣ್ಯಕ್ಕೆ ಅಂದರೆ ಈಗ ಆ ಪರಿಸ್ಥಿತಿ, ಇಂಥ ಪರಿಸ್ಥಿತಿಯಲ್ಲಿ ಈ ಗ್ರಾಮಸ್ಥರು ಮಕ್ಕಳನ್ನು ಶಾಲೆಗೆ ಕಳಿಸ್ತಿದ್ರೆ ಅಂದರೆ ನಿಜಕ್ಕೂ ಇದು ಹೆಮ್ಮೆ ಪಡುವಂಥ ಸಂಗತಿನ ಅಂತ ಹೇಳ್ಬೋದು. ಇಂಥ ಪರಿಸ್ಥಿತಿನೂ ಸಹ ಒಪ್ಕೊಂಡಿರಲಿ, ನಮ್ಮ ಮಕ್ಕಳು ಏನೋ ಕಷ್ಟ ಪಟ್ಟು ಕಲೀಲಿ ಅನ್ನೋ ಉದ್ದೇಶದಿಂದ ಮಕ್ಕಳನ್ನ ಕಳಿಸಿದ್ರೆ. ಆಮೇಲೆ ಈ ವಿಚಾರಕ್ಕೆ ಗ್ರಾಮಸ್ಥರು ಸಹ ಕಳೆದ 2 ವರ್ಷದಿಂದ ಸಾಕಷ್ಟು ಬಾರಿ ಅಂದರೆ 100 ಬಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ, ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ನಾಳೆ ಮಾಡಿಕೊಡ್ತೀನಿ, ನಾಡಿದ್ದು ಮಾಡಿಕೊಡ್ತೀನಿ ಅಂತೇಳೇನು ಸಹಜವಾಗಿ ಅವರು ಹೇಳುವ ಮೂಲಕ ಏನು ಒಂದು ಉಡಾಪೆ ಉತ್ತರಣೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ದೃಷ್ಟಿಯಲ್ಲಿ ಗಮನಿಸ್ತಿರ್ಬೋದು ಮಕ್ಕಳು ಯಾವ ರೀತಿಯ ಕೊಳಚೆಯಲ್ಲಿ ಕಷ್ಟಪಟ್ಟು ಬರ್ತಿರೋದು ನಿಜಕ್ಕೂ ನೋಡಿದ್ರೆ ಸಾಕಷ್ಟು ಬೇಸರ ಅನಿಸುತ್ತೆ. ಎಲ್ಲ ಒಂದು ಕಡೆ ಈಗ ಸರ್ಕಾರದವರು ಸಾಕಷ್ಟು ಈ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಸಾಕಷ್ಟು ಬಿಲ್ಡಪ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಪಾಪ ಅವ್ರ ಕಣ್ಣಿಗೆ ಇಂಥ ಪರಿಸ್ಥಿತಿ ಕಾಣಿಸ್ತಲ್ಲ. ಇನ್ನು ಶಿಕ್ಷಣ ಸಚಿವರಂತ ಮಧು ಬಂಗಾರಪ್ಪನವರು ಈ ದೃಶ್ಯವನ್ನು ನೋಡಲೇಬೇಕು, ನಾವು ನೋಡ್ಬೇಕು ದೃಶ್ಯ. ಪಾಪ ಆ ಕೊಳಚೆಯಲ್ಲಿ ಮಗು ಎಷ್ಟು ಕಷ್ಟಪಟ್ಟು ಬರ್ತದೆ, ಎಲ್ಲ ಸ್ಲೀಪರ್ಲ್ಲ ಸಿಕ್ಕಾಕೊಂಡಿದೆ. ಒಂದು ಮಗು ಹಿಂದಕ್ಕೆ ದೃಶ್ಯದಲ್ಲಿ ಬರ್ತಾ ಇರ್ಬೇಕಾದ್ರೆ ಜಾರಿ ಬಿದ್ದಿರುವಂಥದ್ದನ್ನು ಸಹ ಗಮನಿಸಬೇಕು. ಇದನ್ನು ಯಾವ ರೀತಿ ಶಿಕ್ಷಣ ಸಚಿವರು ಇದನ್ನು ಮರಿದೆ ಈ ಸುದ್ದಿಯನ್ನು ನೋಡಬೇಕು, ಈ ಶಾಲೆಯ ವ್ಯವಸ್ಥೆಯನ್ನು ಗಮನ ಹರಿಸಬೇಕು. ಆಮೇಲೆ ಯಾವೊಬ್ಬ ಅಧಿಕಾರಿಗಳು ಇರ್ಬೋದು, ಯಾವ ಜನಪ್ರತಿನಿಧಿಗಳಿರ್ಬೋದು, ಯಾರು ಸಹ ಈ ಶಾಲೆಯ ಒಂದು ದುಸ್ಥಿತಿಯನ್ನು ಸರಿ ಮಾಡೋಕ್ಕೆ ಮುಂದಾಗ್ತಿಲ್ಲ ಅನ್ನೋದೇ ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಈ ಶಾಲೆಗೆ ಪ್ರಮುಖವಾಗಿ ಎಲ್ಲ ಇಲ್ಲಿರುವಂಥ ಮೊದಲು ಸ್ವಚ್ಛ ಆಗಬೇಕು. ಇದು ಏನು ಸಮತಟ್ಟಾದ ಆಟದ ಮೈದಾನ ಬೇಕಂದ್ರೆ ಮಕ್ಕಳಿಗೆ ಈ ಪರಿಸ್ಥಿತಿಯಲ್ಲಿ ಆಟ ಅನ್ನೋದು ಮರೀಚಿಕೆ ಆಗಿದೆ. ಆಟ ಆಡೋದಂತೂ ಕನಿಷ್ಠನ ಮಾತಾಗಿದೆ ಮಕ್ಕಳಿಗೆಲ್ಲ. ಈ ಪರಿಸ್ಥಿತಿಯಲ್ಲಿ ಮಕ್ಕಳು ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ ಅನ್ನೋದು ಒಂದು ಕಡೆ. ಆದರೆ ಈ ಕೆಸರು ಗದ್ದೆಯನ್ನು ಮೊದಲು ಮೈದಾನವನ್ನು ನೀಟಾಗಿ ಸಮನಾಗಿ ಮಾಡಬೇಕು, ಪಕ್ಕದಲ್ಲೆಲ್ಲ ಒಂದು ನೀಟಾಗಿ ನೀರು ಸರಾಗವಾಗಿ ಹರಿದು ಹೋಗೋ ರೀತಿ ಒಂದು ಚರಂಡಿ ಆಗಬೇಕು. ಅಂದಾಗ ಮಾತ್ರ ಈ ಶಾಲೆ ಸುಧಾರಣೆ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಇದೇ ರೀತಿ ಮುಂದುವರೆದಿದ್ದಾದಲ್ಲೇ ನಿಜಕ್ಕೂ 2ರಿಂದ 3 ವರ್ಷದಲ್ಲಿ ಒಂದು ಸರ್ಕಾರಿ ಶಾಲೆ, ಒಂದು ಹಿರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬೀಗ ಹಾಕೋಕ್ಕೆ ಸರ್ಕಾರ ಮತ್ತು ಜಗಳೂರು ಇರ್ಬೋದು, ದಾವಣಗೆರೆಯ ಜಿಲ್ಲಾಡಳಿತ ಮತ್ತು ಜಗಳೂರು ತಾಲೂಕು ಆಡಳಿತನೇ ನೇರ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇನ್ನಾದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಚಿವರಾದಂಥ ಮಧು ಬಂಗಾರಪ್ಪನವರು ಸಹ ಎಚ್ಚೆತ್ತು ಈ ಶಾಲೆಯತ್ತ ಗಮನ ಹರಿಸಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.